ಹಾಯ್ ನಮಸ್ತೆ. ಈಗೇನು ನೀವು ನೋಡ್ತಿದ್ದೀರಾ ಈ ಪ್ರಾಪರ್ಟಿ ಬಂದ್ಬಿಟ್ಟು ತೀರ್ಥಹಳ್ಳಿಯಿಂದ ನಗರದ ಹತ್ರ ಬರುತ್ತೆ. ಇಲ್ಲಿ ನೀವೇನು ಎಂಟ್ರೆನ್ಸಲ್ಲಿ ನೋಡ್ತಿದ್ದೀರಿ ಇದು ಫುಲ್ಲಿ ಕಾಂಪೌಂಡೆಡು. ನಿಮಗೆ ಟಾರ್ ರೋಡಿಂದ ಜಸ್ಟ್ ಒಂದು 200 ಮೀಟರ್ಸು ಡಿಸ್ಟೆನ್ಸಲ್ಲಿದೆ. ಟಾರ್ ರೋಡಿಂದ ಈ ಒಂದು ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ನಗರದಿಂದ 5 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ತೀರ್ಥಹಳ್ಳಿಯಿಂದ 25 ಕಿಲೋಮೀಟ್ರು. ಅದಾದ ನಂತರ ಹೊಸನಗರದಿಂದ ನಿಮಗೆ ಒಂದು 24 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಈ ಎಂಟ್ರೆನ್ಸಲ್ಲಿ ಬರೋ ಪ್ರಾಪರ್ಟಿ ಅಷ್ಟು ಕಂಪ್ಲೀಟ್ ನಿಮಗೆ ಬಗರುಕುಮ್ ಅಂತ ಸಿಗುತ್ತೆ. ಫ್ರೀ ಜಾಗ. ನಿಯರ್ಲಿ ನಿಮಗೆ ಒಂದು 22 ಗುಂಟೆ ನಿಮಗಿದು ಫ್ರೀ ಜಾಗ ಸಿಗುತ್ತೆ. ಕೆಳಗಡೆ ಕಾಣ್ತಿದೆಯಲ್ಲ ಅಡಿಕೆ ತೋಟ, ಅದೇ ಈಗ ಮಾರಾಟಕ್ಕಿರೋದು. ಈ ಬಗರುಕುಮ್ಮು ಮತ್ತು ಆ ತೋಟ ಎಲ್ಲ ಸೇರಿ ಅವರು ಇವಾಗ ಸೇಲ್ ಮಾಡ್ತಿದ್ದಾರೆ. ಬಗರುಕುಮ್ಗೆ ಯಾವುದೇ ಥರ ದುಡ್ಡಿಲ್ಲ, ಯಾಕೆಂತಂದರೆ ಅದು ಫ್ರೀ ಜಾಗ. ಈ ಜಮೀನು ಜೊತೆಗೆ ಅದು ನಿಮಗೆ ಫ್ರೀಯಾಗಿ ಸಿಗುತ್ತೆ. ನೀರಾವರಿ ಇದೆ. ತುಂಬ ಚೆನ್ನಾಗಿ ತೋಟನ ಮೇಂಟೈನ್ ಮಾಡಿದ್ದಾರೆ. ಸೊ ಟೋಟಲು ನಿಮಗೆ ಒಂದು 300 ಅಡಿಕೆ ಸಸಿ ಇದೆ. ಇದರಲ್ಲಿ 300-350 ಅಡಿಕೆ ಸಸಿ ಇದೆ. ಹಳೇದು ಸುಮಾರೊಂದು 18ರಿಂದ 20 ವರ್ಷ ಹಳೆಯ ಸಸಿ. ಬಟ್ ಈಗ ಇಳುವರಿ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಒಂದು ತೆಂಗಿನ ಮರ ಕೂಡ ನಿಮಗೆ ಇಲ್ಲೊಂದು 8ರಿಂದ 9 ತೆಂಗಿನ ಮರ ಕೂಡ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಈಗ ಇಲ್ಲೇನು ಕಾಣ್ತಿದೆ, ಈ ಒಂದು ಮೆಟ್ಲಿಳಿದು ಹೋದರೆ ನೀವು ನೋಡ್ಬೋದು, ನೀರು ಕಾಣುತ್ತೆ ನೋಡಿ. ಅಲ್ಲಿ ಯಾವಾಗಲೂ ನೀರು ಹರಿತಾ ಇರುತ್ತೆ. ಸಮ್ಮರಲ್ಲಿ ಕೂಡ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಒಂದು ಜಾಗದಲ್ಲಿ. ತುಂಬ ಚೆನ್ನಾಗಿದೆ. ಈಗೇನು ಕಾಲುವೆ ನೋಡ್ತಿದ್ದೀರಲ್ಲ ಅದು ನೀರು ಕಾಲುವೆ ಅದು. ಸೊ ಪಕ್ಕದಲ್ಲಿ ನಿಮಗೆ ಆಲ್ರೆಡಿ ಜಮೀನು ಒಳಗಡೆ ಒಂದು ಬಾವಿ ತೋಡಿದ್ದಾರೆ. ಸೊ ಹಾಗಾಗಿ ನೀರಿಗೆ ತುಂಬ ಯೋಗ್ಯವಾದ ಜಾಗ ನೋಡಿ. ನೀರು ಇವಾಗಲೂ ನೋಡಿ, ಸಮ್ಮರ್ ಈಗ ಆಲ್ರೆಡಿ ಫೆಬ್ರವರಿ ಮಿಡ್ಲಲ್ಲಿದ್ದೀವಿ, ನಾವು ಎಂಡಲ್ಲಿದ್ದೀವಿ, ಆದರೂ ಕೂಡ ನೀರು ಹರಿತಾ ಇದೆ. ಸೊ ಈ ಜಾಗದಲ್ಲಿ ಯಾವುದೇ ಥರ ವಾಟರ್ ಸೋರ್ಸ್ ಪ್ರಾಬ್ಲಮ್ ಸಮಸ್ಯೆ ಇರೋದಿಲ್ಲ. ಸೊ ಇದೇನು ಕಾಣ್ತಾ ಇದೆ ನಿಮಗೆ ಅಡಿಕೆ ತೋಟ, ಇದು ಕಂಪ್ಲೀಟಾಗಿ ಈಗ ಫಸಲು ಬರ್ತಾ ಇರೋ ತೋಟ ಇದು. ಸೊ 300 ಗಿಡ ಇದೆ. ಟೋಟಲ್ ಈ ಜಾಗ ಒಂದು 37 ಗುಂಟೆ ಬರುತ್ತೆ. 37 ಗುಂಟೆ ಪ್ಲಸ್ ಒಂದು 22 ಗುಂಟೆ ಎಲ್ಲ ಸೇರಿ ನಿಮಗೆ 1.5 ಎಕರೆ, ನಿಯರ್ಲಿ 1.5 ಎಕರೆ ಸಿಗುತ್ತೆ ನಿಮಗೆ. ಬಟ್ ಡಾಕ್ಯುಮೆಂಟ್ ಇರೋದು 37 ಗುಂಟೆಗೆ. ಸೊ ನೀವು ದುಡ್ಡು ಕೊಡಬೇಕಾಗಿರೋದು ಕೂಡ 37 ಗುಂಟೆಗೆ. ಕಂಪ್ಲೀಟ್ ಎಲ್ಲ ಪೈಪ್ಲೈನ್ ಎಲ್ಲ ಮಾಡಿ ಡ್ರಿಪ್ಪಿಗೇಷನ್ ಎಲ್ಲ ಮಾಡಿದ್ದಾರೆ. ಸೊ ಹನಿ ನೀರಾವರಿ ಪದ್ಧತಿ ಅಳವಡಿಸಿದ್ದಾರೆ. ಸೊ ನಿಮಗಿಲ್ಲಿ ಜನ ಕೂಡ ಸಿಗ್ತಾರೆ ಕೂಲಿ ಕೆಲಸಕ್ಕೆ ಮತ್ತು ತೋಟ ನೋಡ್ಕೊಳ್ಳೋದಕ್ಕೆಲ್ಲನೂ. ಸೊ ಫಸಲು ಗುತ್ತಿ ಅಂತ ಹೇಳ್ಬಿಟ್ಟು ಈ ಕಡೆ ನಡೀತಾ ಇದೆ. ಸೊ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದು ಈ ಪ್ರಾಪರ್ಟಿನ ತೊಗೊಂಡ್ರೆ ಸೊ ನಿಮಗೆ ಲೇಬರ್ ಕೂಡ ಏನೂ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಪಕ್ಕದಲ್ಲೇ ನದಿ ಇದೆ. ನದಿ ಇರೋದ ಕಾರಣದಿಂದಾಗಿ ನೀರಿನ ಒಂದು ಅಭಾವ ಇರೋದಿಲ್ಲ. ನೀರು ತುಂಬ ಯಾವಾಗಲೂ ಹೇರಳವಾಗಿರುತ್ತೆ. ಇದು ಇಷ್ಟು ಕಂಪ್ಲೀಟು ಅಡಿಕೆ ತೋಟ ಹಳೇದು, ಯಾವುದೋ ಒಂದು 18-20 ವರ್ಷ ಹಳೇದು. ಈಗೇನು ನೀವು ನೋಡ್ತಿದ್ದೀರಾ, ಈ ಕೆಳಗಡೆ ಇನ್ನೊಂದು 300 ಗಿಡ ಹಾಕಿದ್ದಾರೆ, ಹೊಸ ಗಿಡ. ಸೊ ಈ 300 ಗಿಡ ಹೊಸ ಗಿಡ ಹಾಕಿದ್ದಾರೆ. ಈಗಷ್ಟೇ ಜಸ್ಟ್ ನಾಟಿ ಮಾಡಿದ್ದು, ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ. ನೀವು ನೋಡ್ಬೋದು ಎಲ್ಲ ಕಂಪ್ಲೀಟಾಗಿ ಚಿಕ್ಕ ಚಿಕ್ಕ ಗಿಡ ಇದೆ. ಸೊ ಅದಕ್ಕೆ ಕೂಡ ಕಂಪ್ಲೀಟಾಗಿ ಡ್ರಿಪ್ಪಿಗೇಷನ್ ಮಾಡಿದ್ದಾರೆ. ಹನಿ ನೀರಾವರಿ ಪದ್ಧತಿ, ಸಿಂಕ್ಲರ್ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಒಂದು ಕಡೆ ನಿಮಗೆ ಒಂದು 300 ಗಿಡ ಹಳೆಯದು, ಒಂದು 300 ಗಿಡ ಹೊಸ ಗಿಡ, ಟೋಟಲ್ ಒಂದು 600 ಗಿಡ ಬರುತ್ತೆ ನಿಮಗೆ. ಸೊ ಕಂಪ್ಲೀಟ್ಲಿ ನೀರಾವರಿ ಜಾಗ ಇದು. ಜನರಲ್ ಪ್ರಾಪರ್ಟಿ. ಸೊ ಮುಂಚೆನೂ ಜನರಲ್ ಇದ್ದರು. ಸೊ ಈಗ ಕೂಡ ತೊಗೊಂಡಿರೋರು ಕೂಡ ಜನರಲ್ ಬರ್ತಾರೆ. ಸೊ ಹಾಗಾಗಿ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ. ಡಾಕ್ಯುಮೆಂಟೇಷನ್ ಕ್ಲಿಯರ್ ಇದೆ. ಸುಮಾರು 50-60 ವರ್ಷದ ಡಾಕ್ಯುಮೆಂಟ್ ಕೂಡ ಅವರು, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೂಡ ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ. ನಿಮ್ಗೇನಾದ್ರು ಪ್ರಾಪರ್ಟಿ ಬೇಕು, ಈ ಪ್ರಾಪರ್ಟಿ ತೊಗೊಳಕ್ಕೆ ಇಷ್ಟ ಇದೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಇರುತ್ತೆ, NSS ಪ್ರಾಪರ್ಟಿ ಅಂತ. ಅದು ಬಿಟ್ಟು ಡಿಸ್ಕ್ರಿಪ್ಷನ್ಸಲ್ಲಿ ಕೂಡ ನನ್ನ ನಂಬರ್ ಹಾಕಿರ್ತೀನಿ. ನೀವು ಇನ್ ಕೇಸ್ ಏನಾದ್ರು ಹೋಗಿ ಅಲ್ಲಿ ನೋಡ್ಬೋದು. ನನ್ನ ನಂಬರ್ ತೊಗೊಂಡು ನೀವು ನನಗೆ ಕಾಲ್ ಮಾಡಿ. ಸೊ ತೀರ್ಥಹಳ್ಳಿ ಇಲ್ಲ ಹೊಸನಗರ ಇಲ್ಲೇ ಬಂದರೂ ಕೂಡ ನಾನು ಕರ್ಕೊಂಡೋಗಿ ಈ ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ. ಸೊ ತುಂಬ ಚೆನ್ನಾಗಿದೆ. ಈಗ ಲ್ಯಾಂಡ್ ಓನರು ಅಷ್ಟೇ ತುಂಬ ಒಳ್ಳೆಯವರು. ಸೊ ನಿಯತ್ತಿನ ಜನ. ಸೊ ಯಾವುದೇ ರೀತಿ ನಿಮ್ಗೆ ಸಮಸ್ಯೆ ಇರೋದು, ಯಾಕಂದರೆ ಇದೆಲ್ಲ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ ಆಗಿರೋದ್ರಿಂದ ಯಾವುದೇ ರೀತಿ ನಿಮ್ಗೆ ಸಮಸ್ಯೆ ಇರೋದಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಈ ಪ್ರಾಪರ್ಟಿ ಬೇಕು ಅಂತಂದರೆ ನನಗೆ ಕಾಲ್ ಮಾಡಿ, ನಾನು ಕರ್ಕೊಂಡೋಗಿ ನಿಮಗೆ ಪ್ರಾಪರ್ಟಿ ತೋರಿಸ್ತೀನಿ. ಇವರು ಪ್ರೈಸ್ ಬಂದ್ಬಿಟ್ಟು ಟೋಟಲ್ಲು, ಸೊ ಈ ಒಂದು 37 ಗುಂಟೆ ರೆಕಾರ್ಡ್ಸ್ ಇರೋದಕ್ಕೆ ಟೋಟಲ್ 600 ಗಿಡ ಅಡಿಕೆ ತೋಟ, ಅಡಿಕೆ ಗಿಡ ಇದೆ ಮತ್ತು ಜೊತೆಯಲ್ಲಿ ನೀರಾವರಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇವರು ಪ್ರೈಸ್ ಬಂದ್ಬಿಟ್ಟು 37 ಗುಂಟೆಗೂ 37 ಲಕ್ಷ ಹೇಳ್ತಾರೆ. ಗುಂಟೆಗೆ 1 ಲಕ್ಷ ಥರ, ಯಾಕಂದರೆ ಇನ್ಕ್ಲೂಡಿಂಗು ತೋಟನೂ ಸೇರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೀವೇನಿಲ್ಲ, ಹೋಗೋದು ಜಸ್ಟು ಫಸಲು ತೊಗೊಳೋದಷ್ಟೇ ನಿಮ್ಮ ಕೆಲಸ ಇರೋದು.
ತುಂಬ ಚೆನ್ನಾಗಿದೆ. ಬೇಕಾದರೆ ನನ್ನ ನಂಬರಿಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.